ಹೈಕಮಾಂಡ್ ನಿಂದ ಶಾಸಕ ಯತ್ನಾಳ್ಗೆ ಮಾತ್ರ ನೋಟಿಸ್, ಆದ್ರೆ ಇಡೀ ರೆಬಲ್ ಟೀಮ್ ಮೇಲೆ ಭಾರಿ ಎಫೆಕ್ಟ್ ಬೀಳೋ ಸಾಧ್ಯತೆ ಇದೆ. ಹೈಕಮಾಂಡ್ ನಿಂದ ಬಿಜೆಪಿ ಹೈಕಮಾಂಡ್ ನಿಂದ ಕೇವಲ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಮಾತ್ರ ನೋಟಿಸ್ ಕೊಟ್ಟಿರೋದು, ಆದ್ರೆ ಇಡೀ ರೆಬಲ್ ಟೀಮ್ ಮೇಲೆನೆ ಭಾರಿ ಎಫೆಕ್ಟ್ ಬೀಳೋ ಸಾಧ್ಯತೆ ಇದೆ. ನೋಟಿಸ್ಗೆ ಖಡಕ್ ಆನ್ಸರ್ ಶೀಟ್ ಅನ್ನ ರೆಡಿ ಮಾಡೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. 2 ದಿನಗಳಲ್ಲಿ ಬೆಂಗಳೂರು ಅಥವಾ ವಿಜಯಪುರದಲ್ಲಿ ಸಭೆ ಇರುತ್ತೆ. ನೋಟಿಸ್ಗೆ ನೀಡುವ ಉತ್ತರದಲ್ಲೇ ವಿಜೇಂದ್ರ ವಿರುದ್ಧ ದೂರನ್ನ ಕೂಡ ನೀಡಲಿದ್ದಾರೆ. ನೋಟಿಸ್ ಉತ್ತರದಲ್ಲೇ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ತೀರ್ಮಾನ ಮಾಡಿಕೊಂಡಿದ್ದಾರೆ. ಹೈಕಮಾಂಡ್ ಎದುರು ನಮ್ಮದೇ ನಿಷ್ಠ ತಂಡ ಅನ್ನುವಂತ ಆನ್ಸರ್ ಅನ್ನ ಕೊಡೋದಕ್ಕೆ ತಯಾರು ಮಾಡ್ಕೊಳ್ತಾ ಇದ್ದಾರೆ. ನಮ್ಮದೇ ನಿಷ್ಠ ಬಿಜೆಪಿ ಅಂತ ಕ್ಲೇಮ್ ಮಾಡೋದಕ್ಕೆ ರೆಬಲ್ ಟೀಮ್ ತಯಾರಾಗ್ತಾ ಇದೆ. ಮುಂದಿನ ವಾರ ಶೋಕಾಸ್ ನೋಟಿಸ್ಗೆ ಉತ್ತರಿಸುವಂತಹ ಸಾಧ್ಯತೆ ಇದೆ. ಪಕ್ಷದಲ್ಲಿ ವಿಜೇಂದ್ರ ಸರ್ವಾಧಿಕಾರಿ ಧೋರಣೆ, ಹಿರಿಯರ ಕಡೆಗಣನೆ, ಏಕಪಕ್ಷೀಯ ನಿರ್ಧಾರ ಅನ್ನುವಂಥ ಆರೋಪ ಮಾಡಬೇಕಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಡಿಸಿಎಂ ಡಿಕೆಶಿ ಜೊತೆ ಹೊಂದಾಣಿಕೆ ಬಗ್ಗೆ ಡಿಜಿಟಲ್ ಎವಿಡೆನ್ಸ್ ಅನ್ನ ಕಲೆ ಹಾಕಿದ್ದಾರೆ. 1 ವರ್ಷದಲ್ಲಿ ಪಕ್ಷ ಸಂಘಟನೆ ವೀಕ್ ಆಗಿದೆ, ಕಾರ್ಯಕರ್ತರಲ್ಲಿ ಅಸಹನೆ ಇದೆ, ಸರ್ಕಾರದ ಭ್ರಷ್ಟಾಚಾರಗಳ ವಿರುದ್ಧ ಪರಿಣಾಮಕಾರಿ ಹೋರಾಟ ರೂಪಿಸಿಲ್ಲ, ಲೋಕಸಭಾ ಎಲೆಕ್ಷನ್ ನಲ್ಲಿ ಲಿಂಗಾಯತ ಅಭ್ಯರ್ಥಿಗಳು ಸೋತಿದ್ದಾರೆ, ಕಲ್ಯಾಣ ಕರ್ನಾಟಕ ಬಿಜೆಪಿ ಕೈಬಿಟ್ಟು ಹೋಗಿದ್ದಕ್ಕೆ ಬಿವೈ ವಿಜಯೇಂದ್ರ ನಿರ್ಲಕ್ಷ್ಯನೇ ಕಾರಣ. ಹೀಗೆ ಈ ಉತ್ತರ ಕೊಡೋ ನಿಟ್ಟಿನಲ್ಲಿ ಒಂದು ಚಾರ್ಜ್ ಶೀಟ್ ಅನ್ನೇ ಸಲ್ಲಿಸಬೇಕು ಅಂತ ಯತ್ನಾಳ್ ಅಂಡ್ ಟೀಮ್ ಪ್ಲಾನ್ ಮಾಡ್ಕೊಂಡಿದೆ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪಾ, ಒಂದ್ ಕಡೆ ಬಿಜೆಪಿಯ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಅವರು ಬಂದಿದ್ದಾರೆ. ಅವರು ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ ಒಂದ್ ಕಡೆ. ಇನ್ನೊಂದ್ ಕಡೆ ಹೈಕಮಾಂಡ್ ಕೊಟ್ಟಿರುವಂತಹ ನೋಟಿಸ್ಗೆ ಉತ್ತರ ಕೊಡುವ ನಿಟ್ಟಿನಲ್ಲಿ ವಿಜೇಂದ್ರ ವಿರುದ್ಧ ದೂರನ್ನ ಅಂದ್ರೆ ಒಂದು ಚಾರ್ಜ್ ಶೀಟ್ ಅನ್ನೇ ಹಾಕಬೇಕು ಅಂತ ಕೂಡ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಬಿಜೆಪಿಯ ಇಂದಿನ ಪರಿಸ್ಥಿತಿಯನ್ನ ಹೌ ಡು ಯು ಅನಲೈಸ್ ಇಟ್ ದೀಪಾ? ಸಿಂಧೂರ, ಎಲ್ಲೋ ಒಂದ್ ಕಡೆ ಬೀದಿ ಇವರ ಒಂದು ಬಣ ಬಡಿದಾಟ ಬೀದಿಗೆ ಬಿದ್ದಿದೆ. ಇದರ ಎಫೆಕ್ಟ್ ಪಕ್ಷದ ಪ್ರತಿಯೊಬ್ಬರ ಮೇಲೂ ಕೂಡ ಆಗ್ತಾ ಇರುವಂತಹದ್ದು. ಮುಂಬರುವಂತಹ ಚುನಾವಣೆಗಳಿಗೆ ಇದರ ಎಫೆಕ್ಟ್ ಹೆಚ್ಚಾಗುತ್ತೆ ಅನ್ನೋದಕ್ಕೆ ಉದಾಹರಣೆ ಬೈ ಎಲೆಕ್ಷನ್. ಹಾಗಾಗಿ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ಒಂದು ಸ್ಪಷ್ಟ ನಿರ್ಧಾರವನ್ನ ತೆಗೆದುಕೊಂಡಂತಿದೆ. ಅದರ ಜೊತೆಗೆ ಇವತ್ತು ತರುಣ್ ಚುಗ್ ಕೂಡ ಬೆಂಗಳೂರಿಗೆ ಆಗಮಿಸ್ತಾ ಇರುವಂತಹದ್ದು. ಅವರ ಜೊತೆ ಸುದೀರ್ಘ ಅಂದ್ರೆ ಪ್ರಮುಖರ ಜೊತೆ ಸುದೀರ್ಘ ಸಮಾಲೋಚನೆ ಚರ್ಚೆಯನ್ನು ಕೂಡ ಮಾಡಲಿದ್ದಾರೆ. ಇದರ ಜೊತೆಗೆ ಹೈಕಮಾಂಡ್ ಈಗ ಸದ್ಯಕ್ಕೆ ಯತ್ನಾಳ್ಗೆ ಮಾತ್ರ ಒಂದು ನೋಟಿಸ್ ಅನ್ನ ಕೊಟ್ಟಿರುವಂತಹದ್ದು. ಆದ್ರೆ ಯತ್ನಾಳ್ ಅಂಡ್ ಟೀಮ್ ಕೂಡ ಒಂದಿಷ್ಟು ಎವಿಡೆನ್ಸ್ ಗಳನ್ನ, ಒಂದಿಷ್ಟು ಆರೋಪದ ಪಟ್ಟಿಯನ್ನೇ ರೆಡಿ ಮಾಡ್ಕೊಂಡಂತಿದೆ. ಅಂದ್ರೆ ಯಾವ್ಯಾವ ಕಾರಣಕ್ಕೆ ರಾಜ್ಯದಲ್ಲಿ ಬಿಜೆಪಿ ಕೆಳಮಟ್ಟಕ್ಕೆ ಹೋಗ್ತಾ ಇದೆ, ಹಿಂದೆ ಸರಿತಾ ಇದೆ, ಚುನಾವಣೆಯಲ್ಲಿ ಯಾಕೆ ಸಮಸ್ಯೆ ಆಗ್ತಾ ಇದೆ, ಚುನಾವಣೆಯಲ್ಲಿ ಗೆಲ್ಲೋದಿಕ್ಕೆ ಯಾಕೆ ಸಾಧ್ಯ ಆಗ್ತಿಲ್ಲ, ಹೀಗೆ ಅನೇಕ ವಿಚಾರಗಳ, ಅನೇಕ ಆರೋಪಗಳ ಒಂದು ಪಟ್ಟಿಯನ್ನ ರೆಡಿ ಮಾಡಿ ಹೈಕಮಾಂಡ್ಗೆ ಕೊಡಬೇಕು ಅನ್ನುವಂತಹ ನಿರ್ಧಾರವನ್ನ ಮಾಡಿರುವಂತಹದ್ದು. 2-3 ದಿನಗಳಲ್ಲಿ ಆ ಒಂದು ಆರೋಪಗಳ ಪಟ್ಟಿ ಕೂಡ ಹೈಕಮಾಂಡ್ಗೆ ತಲುಪುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಆಡಳಿತ ಪಕ್ಷಕ್ಕೆ ಇದೊಂದು ದೊಡ್ಡ ಅಸ್ತ್ರ ಆಗ್ತಾ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈಗಿರುವಂತಹ ಆರೋಪಗಳನ್ನ ನೇರವಾಗಿ ಸಿಎಂ ಡಿಸಿಎಂ ಮೇಲೆ ಮಾಡ್ತಾ ಇದ್ದಂತಹ ಬಿಜೆಪಿ ಇದೀಗ ತನ್ನ ಒಂದು ಒಳಗಿರುವಂತಹ ಕಲಹವನ್ನೇ, ಒಳಗಿರುವಂತಹ ಜಗಳವನ್ನ ಬೀದಿಗೆ ತಂದಿಟ್ಕೊಂಡು ಅಸ್ತ್ರ ಅಂದ್ರೆ ಆಡಳಿತ ಪಕ್ಷಕ್ಕೆ ಒಂದು ದೊಡ್ಡ ಅಸ್ತ್ರವನ್ನೇ ಕೈ ಕೊಟ್ಟಂತಾಗಿದೆ. ಹಾಗಾಗಿ ಇದನ್ನ ಯಾವ ರೀತಿಯಾಗಿ ನಿಭಾಯಿಸುತ್ತೆ ಬಿಜೆಪಿ ಹೈಕಮಾಂಡ್ ಹಾಗೂ ರಾಜ್ಯ ನಾಯಕರು ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗೆ.